ಇತ್ತೀಚಿನ ದಿನಗಳಲ್ಲಿ ಚಲನಚಿತ್ರಗಳಲ್ಲಿ ನೋಡಿಯೋ ಅಥವಾ ಸುತ್ತಮುತ್ತಲ ಇರ್ತಕ್ಕಂಥ ಪ್ರಪಂಚವನ್ನ ನೋಡಿಯೋ ಹದಿಹರಿಯದ ಯುವಕರು ಅಥವಾ ಬಾಲಕರು ಅಂತಲೇ ಹೇಳ್ಬೇಕಾಗತ್ತೆ, ಬೇರೆ ಬೇರೆ ರೀತಿಯಾದಂತಹ ಚಟಗಳ ದಾಸರಾಗ್ತಾರೆ. ಅವ ಮೇಂಟೈನ್ ಮಾಡ್ಬೇಕು ಅಂತೇಳಿ ಸಿಕ್ಕವ್ರ ಮೇಲೆ ದಾಳಿಗಳನ್ನ ಮಾಡುವಂತದ್ದು ಅಥವಾ ಮೊಬೈಲ್ಗಳನ್ನ ಕಸ್ಕೊಂಡು ಹೋಗುವಂತದ್ದು, ಹಾಗೆಯೇ ದರೋಡೆ, ಕೊಲೆ, ಸುಲಿಗೆ ಮಾಡುವಂತದ್ದು ಕೇವಲ 15 ವರ್ಷ ಮೇಲ್ಪಟ್ಟಂತ 25 ವರ್ಷದ ಒಳಗಿನ ಬಾಲಕರು ಅಥವಾ ಯುವಕರು ಮಾಡ್ತಾ ಇದ್ದಾರೆ. ಅಂತಹದ್ದೇ ಒಬ್ಬ ನಟೋರಿಯಸ್ ಆಗಿದ್ದವನು ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ನಗರಸಭೆ ವ್ಯಾಪ್ತಿಯಲ್ಲಿನ ತಿರುಪಾಳದಲ್ಲಿ ನೆಲೆಸಿದ್ದ ಇದೇ ಜೀವ ಅಲಿಯಾಸ್ ಓತಿಕೇತ ಜೀವ. ಅವನ ಮುಖ ನೋಡ್ರಿ ಒಮ್ಮೆ, ಅವನಿಗೆ ಇನ್ನೂ ಮೀಸೆ ಕೂಡ ಬಲ್ತಿಲ್ಲ. ಈಗಾಗಲೇ 16ನೇ ವರ್ಷಕ್ಕೇನೆ ಒಂದು ಕೊಲೆಯನ್ನ ಮಾಡಿದ್ದ ಇವನು ಬಹುತೇಕ ಹೊರ ರಾಜ್ಯದವರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದ ಮತ್ತು ಅವರ ಮೇಲೆ ಹಲ್ಲೆಯನ್ನ ಮಾಡ್ತಿದ್ದ, ಅವರಿಂದ ಮೊಬೈಲ್ಗಳನ್ನ ಕಸ್ಕೊಂಡು ಹೋಗ್ತಿದ್ದ. ಒಂಟಿಯಾಗಿ ಓಡಾಡೋಂಥವ್ರೆ ಇವನ ಟಾರ್ಗೆಟ್ ಆಗ್ತಿದ್ರು. 2 ದಿನಗಳ ಹಿಂದೆ, ಕೇವಲ 2 ದಿನಗಳಲ್ಲಿ 2 ರಾಬರಿಯನ್ನ ಮಾಡಿದ್ದ. ಒಂದು ಕಡೆ ಅಂತೂ ಇವನ 3-4 ಜನ ಹುಡುಗರು ಸೇರ್ಕೊಂಡು ಒಂಟಿಯಾಗಿ ನಿಂತಿದ್ದಂತಹ ಕಾರ್ನಲ್ಲಿದ್ದಂತಹ ವ್ಯಕ್ತಿಗೆ ಹಿಂದ್ಗಡೆಯಿಂದ ಹೋಗಿದ್ದೇನೆ, ಕೈಯಲ್ಲಿ ಪಿಸ್ತೂಲ್ ಮಾದರಿ ಮಾಡಿಕೊಂಡು, ನಾವು ಪೊಲೀಸ್ನವರು ಮರ್ಯಾದೆಗೆ ಪೊಲೀಸ್ ಸ್ಟೇಷನ್ಗೆ ನಡಿ, ನಿನ್ ಮೇಲೆ ದೂರ ಬಂದಿದೆ ಅಂತೇಳಿ ಒಂದಷ್ಟು ದೂರ ಕರೆದುಕೊಂಡೋಗಿ ಕಾರ್ನಲ್ಲೇ ಹಿಗ್ಗಾಮಗ್ಗ ಥಳಿಸಿ ಅವನಿಂದ ಮೊಬೈಲ್ ಕಸ್ಕೊಂಡು ಹೋಗಿದ್ದ ಇಂತಹ ನಟೋರಿಯಸ್ ಜೀವನಿಗೆ ಈಗ ಹೆಬ್ಬಗೋಡಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಅಯ್ಯಪ್ಪ ಗುಂಡೊಡೆದು ಕೆಡ್ಡಾಕೆ ಕೆಡವಿದ್ದಾರೆ. ಆತ್ಮರಕ್ಷಣೆಗಾಗಿ ಅಯ್ಯಪ್ಪ ಗುಂಡು ಹೊಡೆದ್ರು. ಅದಕ್ಕೂ ಮೊದಲು ಇವನು ಉಸ್ಕೂರು ರಸ್ತೆಯಲ್ಲಿರುವಂತಹ ಫ್ರೂಟ್ ಮಾರ್ಕೆಟ್ ಹಿಂಭಾಗದಲ್ಲಿರುವಂತಹ ಪೊದೆಯ ಆ ಒಂದು ಪ್ರದೇಶದಲ್ಲಿ ಇದ್ದಾನೆ ಎನ್ನುವಂತ ಮಾಹಿತಿ ಖಚಿತವಾಗಿ ಪೊಲೀಸ್ನವರಿಗೆ ತಿಳಿದಾಗ ಅವನನ್ನ ಸೆರೆ ಹಿಡಿಯೋದಕ್ಕೆ ಸುಮಾರು 12 ಗಂಟೆ ರಾತ್ರಿಯಲ್ಲಿ ಹೋಗಿ ಅವನನ್ನ ಸುತ್ತುವರಿತಾರೆ. ಸರೆಂಡರ್ ಆಗುವಂತೆ ಹೇಳಿದಾಗ ಕೈಯಲ್ಲಿದ್ದಂತ ಚಾಕುವಿನಿಂದ ಹೆಡ್ ಕಾನ್ಸ್ಟೇಬಲ್ ನಾಗೇಶ್ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸಬ್ ಇನ್ಸ್ಪೆಕ್ಟರ್ ಅಯ್ಯಪ್ಪ ಅವನಿಗೆ ಕಾಲಿಗೆ ಗುಂಡೊಡೆದು ಕೆಡ್ಡಾಕಿ ಕೆಡವಿದ್ದಾರೆ. ಈ ಒಂದು ಗ್ಯಾಂಗ್ ಅನ್ನ ಬಂಧಿಸೋದಕ್ಕೆ ಡಿಸಿಪಿ ನಾರಾಯಣ್ ರವರು ಹಾಗೆಯೇ ಇನ್ಸ್ಪೆಕ್ಟರ್ ಸೋಮಶೇಖರ್ ಅವರು ಹಲವು ದಿನಗಳಿಂದ ಇವನ ಮೇಲೆ ನಿಗಾ ಇರಿಸಿದ್ದು, ಕೊನೆಗೂ ಕೂಡ ಇವನನ್ನ ಕೆಡ್ಡಾಕಿ ಕೆಡವಿದ್ದಾರೆ. ಈಗ ಡಿಸಿಪಿ ನಾರಾಯಣ್ ರವರು ಈ ಒಂದು ಕೆಡ್ಡಾಕಿ ಕೆಡವಿದ್ದಂತ ಈ ತಂಡಕ್ಕೆ ಮೆಚ್ಚುಗೆಯ ಮಾತುಗಳನ್ನ ಆಡಿದ್ದಾರೆ. ಅದೆಲ್ಲವನ್ನು ಕೂಡ ಈ ಓತಿಕೇತ ಜೀವನನ್ನು ಕೂಡ ನೋಡೋಣ ಬನ್ನಿ. ನೋಡಿ, ನಿನ್ನೆ ತಡರಾತ್ರಿ ನಮ್ಮ ಹೆಬ್ಬಗೋಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ ಎಲೆಕ್ಟ್ರಾನಿಕ್ ಸಿಟಿ ಇಲ್ಲಿ ಸಿಂಗೇನಗ್ರಹಾರ ಅಂತೇಳಿ ಪ್ಲೇಸಲ್ಲಿ ಒಂದು ಶೂಟೌಟ್ ಆಗಿದೆ. ಇದರಲ್ಲಿ ಜೀವ ಅಂತ ಒಂದು 20 ವರ್ಷ, ಇವನು ಡೆಂಟಲ್ ಕ್ಲಿನಿಕ್ ಹತ್ರ ಜಿಗಣಿ ಹೋಬಳಿ ಆನೇಕಲ್ ಇಲ್ಲಿ ತಿರುಪಾಲೆ ಆಶ್ರಯಾಲಯ ಹೋಟೆಲಿದ್ದಾನೆ. ಇವನು ಜುವೆನೈಲ್ ಅಫೆಂಡರು. ಇವರು 16ನೇ ವಯಸ್ಸು ಇರುವಾಗಲೇ ಒಂದು ಬಿಹಾರ್ ವರ್ಕರ್ಸ್ ಜೊತೆ ಒಂದು ಮರ್ಡರ್ ಮಾಡಿದ್ದಾನೆ. ಮತ್ತು ಒಂದು 5 ಡೆಕಾಯಿಟಿ ಕೇಸ್ಗಳು, 5 ರಾಬರಿ, ಮತ್ತು ತಮಿಳ್ನಾಡಿನಲ್ಲಿ ಒಂದು 5 ಬೇರೆ ಬೇರೆ ಪ್ರಕರಣಗಳಲ್ಲಿ ಇವನು ವಾಂಟೆಡ್ ಕ್ರಿಮಿನಲ್. ವೆಟಲಂ ಪೊಲೀಸ್ ಸ್ಟೇಷನ್ ತಮಿಳ್ನಾಡು ಇಲ್ಲಿ ಒಂದು 307, 302 ಕೇಸಲ್ಲಿದ್ದಾನೆ. ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಕಿಡ್ನ್ಯಾಪ್ ಮತ್ತು ಒಂದು ರಾಬರಿ ಕೇಸ್ ಆಗಿದೆ. ಸೂರ್ಯ ಸಿಟಿನಲ್ಲಿ ಒಂದು ಡಕಾಯಿಟಿ, ಮತ್ತು ನಮ್ಮ ಹೆಬ್ಬಗೋಡಿನಲ್ಲಿ ಒಂದು ಡಕಾಯಿಟಿ. ಹೆಬ್ಬಗೋಡಿನಲ್ಲಿ 2024ರಿಂದ ಒಂದು ಕೊಲೆ. ಅಂದರೆ ಆಲ್ಮೋಸ್ಟ್ ಈಸ್ ನಟೋರಿಯಸ್ಸು. ಯಾವಾಗ ಇವನು ಜೂನಲ್ಲಿ ಇರೋದ್ರಿಂದ ಜುವೆನೈಲ್ ಬೋರ್ಡಿಂದ ಆಚೆ ಬಂದ ಮೇಲೆ ಇವಂದೇ ಅಂತ ಒಂದು ಗ್ಯಾಂಗ್ ಕಟ್ಕೊಂಡಿದ್ದಾನೆ. ಅದರಲ್ಲಿ ಅವನ ತಮ್ಮ ಅವನು ಪುನೀತ ಅಂತ, ದಶರಥ್, ವರುಣ್, ನಾಗ, ರಾಜು, ಗೋಪಿ ಮತ್ತು ರಾಹುಲ್, ಅಂಜನ್ ಕುಮಾರ್, ಆಕಾಶ್ ಅಂತ ಇವರೆಲ್ಲರೂ ಏನು ಮಾಡಿದ್ದಾನೆ, ಒಂದು ಜುವೆನೈಲ್ ಗ್ಯಾಂಗ್ ಕಟ್ಕೊಂಡು ಇಲ್ಲಿ ಮನೆಗಳಿಗೆ ಹೋಗಲ್ಲ, ಎಲ್ಲೆಲ್ಲಿ ಪ್ಲೇಸ್ ಸಿಗುತ್ತೋ ಅಲ್ಲೇ ಮಲ್ಕೊತಾನೆ. ಮತ್ತು ಮೊಬೈಲ್ಸು ಯಾವುದು ಯೂಸ್ ಮಾಡಲ್ಲ. ಯಾರು ಮೊಬೈಲ್ಗೆ ರಾಬರಿಗೆ ಯೂಸ್ ಮಾಡಿದ್ರೋ ಆ ಮೊಬೈಲ್ಸ್ ಯೂಸ್ ಮಾಡಿ ತಿರ್ಗಾ ಮೊಬೈಲ್ ಮಾರಿಬಿಟ್ಟು ಹೋಗೋದಾಗಂದರೆ ಪೊಲೀಸ್ಗೆ ಯಾವುದು ಗೊತ್ತಾಗ್ಬರ್ತಂತ. ಮತ್ತು ಇವ್ರದ್ದೇ ಆದಂಥ ಒಂದು ಅಡ್ವೊಕೇಟ್ಸ್ ತಂಡವನ್ನು ಸಹ ಮಾಡ್ಕೊಂಡಿದ್ದಾನೆ. ಬೇಯ್ಲೆಲ್ಲ ತೊಗೊಂಡು ಆಚೆ ಬಂದ ತಕ್ಷಣ ಎಸ್ಕೇಪ್ ಆಗ್ತಾನೆ ತಮಿಳ್ನಾಡಿಗೆ. ತಿರ್ಗಾ ಯಾವಾಗ ಸಡನ್ನಾಗಿ ಬಂದು ತಿರ್ಗಾ ಕಟ್ಟೋದು, ಮೊನ್ನೆ ಎಲ್ಲರನ್ನೂ ಹೊಡಿಯೋದು, ಸಿಕ್ಕಿದವ್ರಿಗೆಲ್ಲ ಹೊಡಿಯೋದು, ಹವಾ ಮೇಂಟೈನ್ ಮಾಡಬೇಕಂತ ಒಂದು ಸೈಕೋ ಪಾತ್ರ ಇವನು ಇದ್ದಾನೆ. ಮೊನ್ನೆ ಸೂರ್ಯ ಸಿಟಿನಲ್ಲಿ ಕಳೆದ ವರ್ಷ ಅಂದರೆ ಡಿಸೆಂಬರ್ ಹೊತ್ತಿಗೆ ಅಲ್ಲಿ ರಸ್ತೆಯಲ್ಲಿ ನಿಲ್ಲಿಸಿದಂಥ ಎಲ್ಲ ಗಾಡಿಗಳು ಮತ್ತು ಒಂದು 10 ಜನಕ್ಕೆ ಸಿಕ್ಕಿಸೋದವ್ರಿಗೆ ಚಾಕು ಹಾಕಿ ಸೂರ್ಯ ಸಿಟಿ ಲಿಮಿಟ್ಸಲ್ಲಿ ಸಿಕ್ಕಿಸೋವ್ರಿಗೆ ಮೊಬೈಲ್ ಕಿತ್ಕೊಂಡು ಹೋಗಿ ತಿರ್ಗಾ ನಾನು ಬಂದಿದ್ದೀನಿ ಮತ್ತು ಹೇಳಿ, ಮತ್ತು ಇನ್ಸ್ಟಾಗ್ರಾಮಲ್ಲಿ ಒಂದು ಕ್ರಿಯೇಟ್ ಮಾಡೋದ್ರಲ್ಲಿ ಹಾಕೋದು, ಇದೆಲ್ಲ ಎಂಟೈರ್ ರೌಡಿ ಆ್ಯಕ್ಟಿವಿಟೀಸ್ ಇದ್ದಾನೆ. ಬಟ್ ಎಲ್ಲ ಯಾರು ಮನೆ ಸೇರಲ್ಲ, ಯಾವ ಮನೆ ಇಲ್ಲ.
ಹಾಗಾಗಿ ಅವನ್ನ ಕಣ್ಕೊಂಡು ಬರೋದು ಹಿಡಿಯೋದೆಲ್ಲ ತುಂಬ ಕಷ್ಟ ಆಗ್ತಾಯಿತ್ತು. ಈಗಿರುವಾಗ ಮೊನ್ನೆ ಏನಾಯಿತು, 1ನೇ ತಾರೀಕು ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ ಸ್ಟೇಷನ್ ಮುಂದೆ ಟೀಗೆ ನಿಂತಿದ್ದಂಥ HP ಪೆಟ್ರೋಲ್ ಬಂಕ್ ಒಂದು ವೆಹಿಕಲ್ಗೆ, ಕಾರ್ಗೆ ನಾವು ಪೊಲೀಸರು ಬನ್ನಿ ಸ್ಟೇಷನ್ ಹತ್ರ ಡ್ರಾಪ್ ಮಾಡಿ ಅಂತ ಹೇಳಿಬಿಟ್ಟು 6 ಜನ ಬಲವಂತವಾಗಿ ಅದರಲ್ಲಿ ಹತ್ತಿಬಿಟ್ಟು ಅವನು ಹೋಗೋವಾಗ ಅವ್ನ ಮೊಬೈಲ್ ಕಿತ್ಕೊಂಡು ದುಡ್ಡು ಕಿತ್ಕೊಂಡು ಅವನು ಚೆನ್ನಾಗಿ ಅಸಾಲ್ಟ್ ಮಾಡಿ ರಸ್ತೆಯಲ್ಲಿ ಬಿಸಾಕ್ಬಿಟ್ಟು ಹೋಗಿದ್ದಾರೆ. ಅದು ಇಮಿಡಿಯೇಟ್ಲಿ ಪೊಲೀಸ್ 112 ಮತ್ತು ಬೆಂಗಳೂರು ಸಿಟಿ ಪೊಲೀಸವರೆಲ್ಲ ಅವ್ರು ಹುಡುಕೋಕೆ ಸ್ಟಾರ್ಟ್ ಮಾಡಿದಾಗ ಇದೇ ಹೆಬ್ಬಗೋಡಿ ತಿರುಪಾಲಯದಲ್ಲಿ ಬಂದು ಆ ಗಾಡಿನ ಬಿಸಾಕಿ ಅಲ್ಲಿ ಯಾರೋ ನಡ್ಕೊಂಬರ್ತಾ ಇದ್ದಾರೆ ರ್ಯಾಂಡಮ್, ಅವನ ಹತ್ರ ಸಹ ದುಡ್ಡು ಮತ್ತು ಮೊಬೈಲ್ ತಗೊಂಡು ಎಸ್ಕೇಪ್ ಆಗೋಗಿದ್ದಾನೆ. ಸೊ ಈ 2 ಪ್ರಕರಣಗಳಲ್ಲಿ ನಾವು ವಿಶೇಷವಾದ ತಂಡ ಮಾಡಿದ್ವಿ. ಸೊ ಹೆಬ್ಬಗೋಡಿ ಇನ್ಸ್ಪೆಕ್ಟರ್ ಸೋಮಶೇಖರ್ ಮತ್ತು PSI ಅಯ್ಯಪ್ಪ ಮತ್ತು ಅವರ ಟೀಮು ಮತ್ತು ನಮ್ಮ ACP ಸತೀಶ್ ಅವರು ಇವರು ಏನಾದರೂ ಮಾಡಿ ಆಮೇಲೆ ಇದು ಬಿಟ್ಟು ಕಳೆದ ಒಂದು ವಾರದಿಂದ ಸಿಕ್ಕಾಪಟ್ಟೆ ಡೈಲಿ ಒಂದು ರಾಬರಿ ಈ ಗ್ಯಾಂಗಿಂದ ಆಗ್ತಾಯಿದೆ. ಸೊ ಹಾಗಾಗಿ ಇದನ್ನು ಮಾನ್ಯ ಪೊಲೀಸ್ ಕಮಿಷನರ್ ಸಾಹೇಬರು ಮತ್ತು ನಮ್ಮ ಅಡಿಷನಲ್ ಕಮಿಷನರ್ ಸಾಹೇಬರಾದಂಥ ರಮೇಶ್ ಮಾನಸ್ ಸಾಹೇಬರೆಲ್ಲ ಸೀರಿಯಸ್ ಮಾಡಿ ಕಂಟಿನ್ಯೂಸು 1ನೇ ತಾರೀಕು ಅಪ್ ಟು 1 ಇವತ್ತಿನವರೆಗೂ ಸ್ಪೆಷಲ್ ನೈಟ್ ರೋಡ್ಸ್ ಮಾಡಬೇಕಂತ ಹೇಳಿದ್ರು. ನಾನಿಂದ ಹಿಡಿದು ಎಲ್ಲ ಸಿಬ್ಬಂದಿಗಳೆಲ್ಲ ಬಂದ್ವಿ. ಸೊ ನಿನ್ನೆನೆಲ್ಲ ನಾಕಾ ಮಾಡಿ ಚೆಕ್ ಮಾಡುವಾಗ ನಮಗೊಂದು ಇನ್ಫಾರ್ಮೇಷನ್ ಬಂತು. ಇದರಲ್ಲಿ ಮೇನ್ ಆರೋಪಿಗಳು 4 ಜನ ತಮಿಳುನಾಡು ತಿರುವನ್ನಲ್ಲೂರು ಅಲ್ಲಿ ಇದ್ದಾರೆ ಅಂತ ಮಾಹಿತಿ ಬಂತು. ಸೊ ನಮ್ಮವರು ಚೇಂಜ್ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿ ನಮ್ಮ ಪೊಲೀಸವ್ರಿಗೆ ಅಲ್ಲಿ ಸಿಗಲ್ಲ, ಅಲ್ಲಿ ತಪ್ಪಿಸ್ಕೊಂಡು ತಿರ್ಗಿ ಈ ಕಡೆ ಅವರು ಹೆಬ್ಬಗೋಡಿಗೆ ಬಂದಿದ್ದಾರೆ ಅಂತ ತಿರ್ಗಿ ಅವ್ರು ಚೇಂಜ್ ಮಾಡ್ಕೊಂಡು ಬರ್ತಾರೆ. ಆ ನೈಟ್ ಸಾಕಾಗಲ್ಲ. ಬಟ್ 1 o'clockಗೆ ನಮಗೆ ಖಚಿತವಾದಂಥ ಇನ್ಫಾರ್ಮೇಷನ್ ಬರುತ್ತೆ PSI ಅಯ್ಯಪ್ಪಗೆ, ಇಲ್ಲಿ ಫ್ರೂಟ್ ಮಾರ್ಕೆಟ್ ಸಿಂಗೇನ ಅಗ್ರಹಾರದಲ್ಲಿ ಅವನೊಂದು ಹೈಡ್ಔಟ್ ಇದೆ ಅಂಥೇಳಿ. ಸೊ ನಮ್ಮವರು ತಿರ್ಗಿ ತಪ್ಸ್ಕೊಬಾರ್ದಂತ ಇಮಿಡಿಯೇಟ್ಲಿ ಆ ಕತ್ಲಲ್ಲಿ ಹೋದಂಥ ಸಂದರ್ಭದಲ್ಲಿ ನಮ್ಮ ಸಿಬ್ಬಂದಿ ನಾಗೇಶ್ ಅಂತ SC 8806 ಇವರು ಮತ್ತು ಪ್ರವೀಣ್ SC ಇವರಿಬ್ಬರು ಅವ್ರನ್ನ ಹಿಡಿಯೋಕೆ ಹೋದಾಗ ಇಮಿಡಿಯೇಟ್ಲಿ ಏಕಾಏಕಿ ಒಳಗಡೆ ಇದ್ದಂಥ ಚಾಕು ತೊಗೊಂಡು ನಮ್ಮವನಿಗೆ ರೈಟ್ ಹ್ಯಾಂಡಿಗೆ ನಾಗೇಶ್ಗೆ ಸ್ಟ್ಯಾಪ್ ಮಾಡಿದ್ದಾನೆ. 3-4 ಇಂಚ್ ಒಳಗಡೆ ಹೋಗಿದೆ ಮತ್ತು ಸ್ಟಿಚಸ್ ಆಗಿದೆ. ಆಮೇಲೆ ಅಷ್ಟಕ್ಕೆ ಅವ್ನು ನಿಂತಿಲ್ಲ, ತುಂಬ ವಿಕೃತವಾಗಿ ಬರೀತಾ ಇದ್ದ. ನೆಕ್ಸ್ಟ್ ಸಿಬ್ಬಂದಿ ಸಹ ಹೋಗೋವಾಗ ಓಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದ. ಸೊ ಸಿಬ್ಬಂದಿ ರಕ್ಷಣೆ ಮಾಡೋದಕ್ಕೆ PSI ಅಯ್ಯಪ್ಪ ಅವರು 2 ಸುತ್ತಿನ ಅವನಿಗೆ ಎಚ್ಚರಿಕೆ ಕೊಡೋದಕ್ಕೆ 2 ಸುತ್ತು ಗಾಲಿಯಲ್ಲಿ ಗುಂಡಾರಿಸಿದ್ರು ಸಹ ಅವನು ಯಾವುದೋ ಗಾಂಜಾ ಅಮಲ್ನಲ್ಲೋ ಅಥವಾ ಆಲ್ಕೋಹಾಲ್ ಇನ್ಫ್ಲೂಯೆನ್ಸಲ್ಲಿದ್ದ ಯಾವುದು ಮಾತು ಕೇಳಿಲ್ಲ. ಸೊ ಆ ಸಂದರ್ಭದಲ್ಲಿ ತಿರ್ಗಿ ಅಯ್ಯಪ್ಪ ಮೇಲೇ ಅಟ್ಯಾಕ್ ಮಾಡೋಕ್ಕೆ ಬಂದಾಗ ಅವರು ಕ್ಲೋಸ್ ರೇಂಜಲ್ಲೇ ಕಾಲಿಗೆ ಗುಂಡು ಹೊಡೆದು ಅವನ್ನ ಬಂಧನ ಮಾಡಿದ್ದಾರೆ.